ಏರೋಬಿಕ್ಸ್ ಪ್ರತಿ ಬೆಳಗ್ಗೆ ಆದ ತಕ್ಷಣ ಏರೋಬಿಕ್ಸ್ ಮಾಡಿ ವೆಯ್ಟ್ ರಿಡಕ್ಷನ್ ಮಾಡ್ಕೋಬೇಕು ಅಥವಾ ಅದರಿಂದ ನಾವು ಆರೋಗ್ಯ ವೃದ್ಧಿ ಆಗತ್ತೆ, ಬ್ಯಾಲೆನ್ಸ್ ಮಾಡ್ಬೋದು ನಮ್ಮ ತೂಕವನ್ನ ಅಂತ ತುಂಬಾ ಜನ ಇವಾಗ ಏರೋಬಿಕ್ಸ್ ಮಾಡ್ತಿದ್ದಾರೆ. ಜಿಮ್ ಅನ್ನ ಬಿಟ್ರೆ ಏರೋಬಿಕ್ಸ್ಗೆ ಜಾಸ್ತಿ ಜನ ಹೋಗ್ತಾರೆ. ಸೊ ಹೌ ಸೇಫ್ ಇಸ್ ಏರೋಬಿಕ್ಸ್? ಅಲ್ಲಮ್ಮ, ಅದು ಸೇಫ್ ಅನ್ಸೇಫ್ ಅಂತ ನಾನು ಹೇಳೋದಿಲ್ಲ, ಬಟ್ ಅದು ನ್ಯಾಚುರಲ್ ಅಲ್ಲ, ಅದು ಅನ್ಯಾಚುರಲ್. ಎನಿಥಿಂಗ್ ಅನ್ಯಾಚುರಲ್ ಹ್ಯಾಸ್ ಸೈಡ್ ಎಫೆಕ್ಟ್ಸ್. ನಾನು ಏನು ಅದಕ್ಕೆ ಸೈಡ್ ಎಫೆಕ್ಟ್ಸ್ ಉಂಟು ಅಂತ ಹೇಳುವುದಿಲ್ಲ, ಆದರೆ ಅದರಿಂದ ಆರೋಗ್ಯ ಒಳ್ಳೇದಾಗೋದಿಲ್ಲ, ಆರೋಗ್ಯ ವೃದ್ಧಿ ಆಗೋದಿಲ್ಲ. ವೆಯ್ಟ್ ರಿಡಕ್ಷನ್ ಆಗ್ಬೋದು, ಆದರೆ ಅದು ಕೂಡ ಅನ್ಯಾಚುರಲ್ ವೆಯ್ಟ್ ರಿಡಕ್ಷನ್. ಅದು ವೆಯ್ಟ್ ರಿಡಕ್ಷನ್ ನಿಧಾನದಲ್ಲಿ ಆದರೆ ಒಳ್ಳೇದು. ಎಲ್ಲ ಅರ್ಜೆಂಟಾಗಿ ಯಾವುದನ್ನು ಮಾಡಬಾರ್ದು. ಅರ್ಜೆಂಟಾಗಿ ಕೆಲವರು ಇದ್ದಾರೆ, ಈ ಫ್ಯಾಟ್ ಎಲ್ಲ ಕಮ್ಮಿ ಆಗಬೇಕು, ಅದು ಮಾಡ್ತಾರೆ, ಆಪರೇಷನ್ ಮಾಡ್ತೇನೆ ಅಂತ ಹೇಳಿದರೆ ಸಡನ್ ಫ್ಯಾಟ್ ಕಮ್ಮಿ ಆದರೆ ಅದರಿಂದ ಜನ ಸಾಯ್ತಾರೆ. ಫ್ಯಾಟ್ ಮೊಬಿಲೈಸೇಷನ್ ಆಗ್ತದೆ ಬಾಡಿಯಲ್ಲಿ, ಫ್ಯಾಟ್ ಎಂಬೋಲಿಸಮ್ ಆಗ್ತದೆ, ಸತ್ತು ಹೋಗ್ತಾರೆ. ಹಾಗಾಗಿ ಎಲ್ಲದರಲ್ಲೂ ಒಂದು ಮಾಡ್ರೇಷನ್ ಇರಬೇಕು. ವ್ಯಾಯಾಮ ಹೇಗಿರಬೇಕು, ಆ ವ್ಯಾಯಾಮದಿಂದ ವ್ಯಾಯಾಮ ಮಾಡಿ 5 ಮಿನಿಟಲ್ಲಿ ನಮ್ಗೆ ತುಂಬ ಸಂತೋಷ ಸಿಗ್ಬೇಕು, ರಿಲ್ಯಾಕ್ಸ್ ಆಗಬೇಕು. ಮತ್ತೆ ಇದು ಬಾಡಿಯನ್ನು ಶೇಪ್ ಮಾಡಲಿಕ್ಕೆ ವ್ಯಾಯಾಮ ಅಲ್ಲ, ವ್ಯಾಯಾಮ ಆರೋಗ್ಯ ಕಾಪಾಡಲಿಕ್ಕೆ. ಬಾಡಿ ಶೇಪ್ ಮಾಡಲಿಕ್ಕೆ ಮಾಡೋದು ಇದು ಏರೋಬಿಕ್ಸ್ ಆಗಲಿ ಅಥವಾ ಜಿಮ್ಮಿಗೆ ಹೋಗೋದಾಗಲಿ, ಅದರಿಂದ ಆರೋಗ್ಯಕ್ಕೆ ಏನು ಲಾಭ ಇಲ್ಲ, ನೋಡ್ಲಿಕ್ಕೆ ಚಂದ ಕಾಣ್ತೀವಿ ಅಷ್ಟೇ. ಮಿಸ್ಟರ್ ಹೆಲ್ದಿ ಪರ್ಸನ್ ಆಗಬೇಕಾದ್ರೆ ಇದೆಲ್ಲ ಯಾವ್ದು ಅಗತ್ಯ ಇಲ್ಲ. ವಾಕಿಂಗ್ ಒಂದೇ ಸಾಕು. ವಾಕಿಂಗ್ ಒಂದೇ ಸಾಕು ಮಾತ್ರ ಅಲ್ಲ, ವಾಕಿಂಗ್ ಮುಖ್ಯ ವ್ಯಾಯಾಮ.